ಗೃಹಪ್ರವೇಶ ಜೋರಾಗಿ ಮಾಡ್ತಿದ್ರಿ ಎಲ್ಲರೂ ಮನೆಯವರಷ್ಟೇ ಪೂಜೆ ಮಾಡೋದು, ಮುಗೀತು. ನಿಮ್ನೆಲ್ಲ ಕರೆಯೋದೇ ಇಲ್ಲ. ನೀವು ಬಂದರೂ ಬೇಡ ಅಂದ್ಬಿಡ್ತೀವಿ. ಮಾದೇವಪ್ಪನಿಗೆ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು, ವೆಂಕಟೇಶ್ಗೆ, ಪಕ್ಕದ ತಾಲೂಕಿನವರು ಮತ್ತು ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಿರೀಕ್ಷೆಗೂ ಮೀರಿ ಜನರು ಬಂದಿದ್ರು. ಸಂಜೆ ದೀಪಾಲಂಕಾರ ಕೂಡ ವೀಕ್ಷಣೆ ಮಾಡಲಿಕ್ಕೆ ರೆಡಿ ಆಗಿದ್ರಿ ಸರ್. ಅವತ್ತು ಲೇಟಾಗೋಯ್ತು ಮಾದೇವಪ್ಪ ಬರೋದು. ರಿಹರ್ಸಲ್ ಇತ್ತಲ್ಲ, ಆ ರಿಹರ್ಸಲ್ಗೆ ಹೋಗಿ ಲೇಟಾಗೋಯ್ತು. ಅದರಿಂದ ನಾನು ಕ್ಯಾನ್ಸಲ್ ಮಾಡಿದೆ. ಸರ್, ನಾವು ಇಷ್ಟು ದಿನ ಆರೋಪ ಮಾಡ್ತಾ ಇದ್ರಿ ಕೇಂದ್ರದಿಂದ ತೆರಿಗೆ ಹಣ ಭಾಳ ಕಡಿಮೆ ಬರ್ತಾ ಇದೆ, ನಮಗೆ ರಿಟರ್ನ್ಸ್ ಕಡಿಮೆ ಬರ್ತಾ ಇದೆ ಅಂತ. ಈಗ ಬರೀ 3,200 ಕೋಟಿ ರೂಪಾಯಿ ವಾಪಸ್ ಕಳಿಸಿದ್ದಾರೆ. ಈಗ ನೋಡಪ್ಪ, ಉತ್ತರ ಪ್ರದೇಶಕ್ಕೆ 17%, 17-18%, ನಮಗೆ 3.5%. ನ್ಯಾಯನಾ? ಅದೇ ಇದನ್ನು ಸರಿ ಮಾಡಿ ಅಂತ ಹೇಳೋದು. ಅಲ್ಲಿಗೆ ಇದು ಉದ್ದೇಶಪೂರ್ವಕವಾದಂತಹ ಅನ್ಯಾಯ ಅಂತ ಅನಿಸ್ತದೆ. ಯಾಕಂದರೆ ನಾವು ಟ್ಯಾಕ್ಸಲ್ಲಿ 2% ಸ್ಥಾನದಲ್ಲಿ. ಈಗ ನಾವು ಪ್ರತಿ ವರ್ಷ ಕರ್ನಾಟಕದಿಂದ 4.5 ಲಕ್ಷ ಕೋಟಿ ಹೋಗ್ತೀವಿ. ನಮಗೆ ಬರೋದು ಬರೀ 14% ಮಾತ್ರ. 1 ರೂಪಾಯಿ ಕೊಟ್ಟರೆ 14 ಪೈಸೆ ನಮಗೆ ವಾಪಸ್ ಬರ್ತದೆ. ಇದು ಸರಿ ಇಲ್ಲ ಅಂತ ಇದನ್ನು ನಾನು ಕೇಂದ್ರಕ್ಕೆ ಕೊಡಲೇಬೇಡಿ ಅಂತ ಹೇಳಲ್ಲ, ಕೊಡಿ, ಆದರೆ ನ್ಯಾಯವಾಗಿ ತಗೊಳ್ಳಿ ನೀವು. ಕಳೆದ ಬಾರಿ ಈ ಬಾರಿ ಅದೇ ತರ ಉದ್ದೇಶಪೂರ್ವಕವಾಗಿ ಅನ್ಯಾಯ ಆಗ್ತಾ ಇದೆಯಾ ಅಂತ, ಕರ್ನಾಟಕಕ್ಕೆ ಉದ್ದೇಶಪೂರ್ವಕ ಅನ್ಯಾಯ ಮಾಡ್ತಾ ಇದ್ದಾರೆ. ಈಗ ನೋಡಿ, 15ನೇ ಹಣಕಾಸಿನ ಆಯೋಗದಲ್ಲಿ ಸುಮಾರು ನಮಗೆ ಗ್ರ್ಯಾಂಟ್ಸ್, ಸ್ಪೆಷಲ್ ಗ್ರ್ಯಾಂಟ್ಸ್ ಕೊಟ್ಟಿದ್ರು. ಸ್ಪೆಷಲ್ ಗ್ರ್ಯಾಂಟ್ಸ್ನ ಕ್ಯಾನ್ಸಲ್ ಮಾಡಿದವ್ರು ಯಾರು? ಕೇಂದ್ರ ಸರ್ಕಾರ, ನಿರ್ಮಲಾ ಸೀತಾರಾಮನ್. ಆ ದುಡ್ಡು ಬರಲಿಲ್ಲ. ಆಮೇಲೆ 6,000 ಕೋಟಿನ 5,490 ಕೋಟಿ ಸ್ಪೆಷಲ್ ಗ್ರ್ಯಾಂಟ್ಸ್ ಕೊಟ್ಟಿದ್ರು. 5,490 ಕೋಟಿ 15th ಫೈನಾನ್ಸ್ ಕಮಿಷನ್ ಅವರು ರೆಕಮೆಂಡ್ ಮಾಡಿದರು, ಅದು ಕೊಡಲಿಲ್ಲ. ಆಮೇಲೆ ಅಲ್ಲದೆ 6,000 ಕೋಟಿ ಕೆರೆಗಳಿಗೆ, 3,000 ಕೋಟಿ ಕೆರೆಗಳ ಪುನರುಜ್ಜೀವನಕ್ಕೆ, ಆಮೇಲೆ 3,000 ಕೋಟಿ ಪೆರಿಫೆರಲ್ ರಿಂಗ್ ರೋಡ್ ಕೊಟ್ಟಿದ್ರು, ಅದು ಕೊಡಲಿಲ್ಲ. ಆಮೇಲೆ ಅಪ್ಪರ್ ಭದ್ರಾ ಯೋಜನೆ, ಅಪ್ಪರ್ ಭದ್ರಾ, ಅದಕ್ಕೆ ಸುಮಾರು 5,000 ಕೋಟಿ ಕೊಟ್ಟಿದ್ರು, ಅದು ಬರಲಿಲ್ಲ. ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ರಲ್ವ. ಈಗ ಒಟ್ಟು ನಮಗೆ 11,490 ಕೋಟಿ ಪ್ಲಸ್ ಒಂದು 5,000 ಕೋಟಿ, 17,000 ಅಷ್ಟು ಬರಲಿಲ್ವಲ್ಲ. 3,700. ಸರ್, ಕಳೆದ ಬಾರಿ ಕೋರ್ಟಲ್ಲಿ ಫೈಟ್ ಮಾಡಿ ತಗೊಂಡಿದ್ರೆ ಈ ಬಾರಿ ಹಂಗೆ ಮಾಡಿ ತಗೋತೀರಾ ಅಂತ ಸರ್? ಇಲ್ಲಿ ಈಗ ಏನು ಗ್ರ್ಯಾಂಟ್ ಅಗತ್ಯ ಬಿದ್ದರೆ ಕೋರ್ಟ್ಗೆ ಹೋಗ್ತೀವಿ. ಸರ್, GST ದರ ಹೆಚ್ಚಿಸೋದವರನ್ನೇ ಕಡಿಮೆ ಮಾಡ್ಬಿಟ್ಟು GST ಉತ್ಸವ ಮಾಡಿ ಅಂತೇಳಿ ಎಲ್ಲ ಹೇಳ್ತೀವಿ. ಈಗ GST 2017ರಲ್ಲಿ ಜಾರಿಗೆ ಬಂತು. 2017 ಯಾರು ಜಾರಿಗೆ ತಗೊಬಂದವರು? ಹಾಂ, ರೇಟ್ ಫಿಕ್ಸ್ ಮಾಡಿದವ್ರು ಯಾರು? ಅವರೇ ಮಾಡೋದು. ಈಗ ರ್ಯಾಷನಲೈಸ್ 8 ವರ್ಷಗಳ ಮೇಲೆ ರ್ಯಾಷನಲೈಸ್ ಮಾಡಿದ್ದೀವಿ ಅಂತ 8 ವರ್ಷ ತೆರಿಗೆ ತಗೊಂಡ್ರಲ್ಲ, ಅದು ವಾಪಸ್ ಕೊಡ್ತಾರ? ಹಾಂ, ಬೆಂತಟ್ಟುಗಳದೇನು ಇದರಲ್ಲಿ? ಚುನಾವಣೆ ಬಂದಾಗ ಅದನ್ನು ಚುನಾವಣೆಗೋಸ್ಕರ ಬಿಹಾರ್ನಲ್ಲಿ ಚುನಾವಣೆ ಬಂದಿದೆ, ಅದಕ್ಕೋಸ್ಕರ ನಾವು ಸರಳೀಕರಣ ಮಾಡಿದ್ದೀವಿ, ರ್ಯಾಷನಲೈಸ್ ಮಾಡಿದ್ದೀವಿ, ತೆಗೆದಾಕಿದ್ದೀವಿ ಅಂತಂತಂದರೆ ಇದು ನ್ಯಾಯನಾ? ಮತ್ತು ಇದರಲ್ಲಿ ಬೆಂತಟ್ಟುಗಳ ಅಂಥದ್ದು ಏನಿದೆ? 8 ವರ್ಷ ವಸೂಲು ಮಾಡಿದ್ದಾರೆ. ಇಷ್ಟು ರೇಟ್ಗಳು ಹಾಕಿದ್ರಲ್ಲ, GST ರೇಟ್ಗಳು ಹಾಕಿದ್ರಲ್ಲ, ಈ ರೇಟ್ಗಳನ್ನೆಲ್ಲ ಹಾಕಿದವ್ರು ಯಾರು? 8 ವರ್ಷ ತೆರಿಗೆ ವಸೂಲು ಮಾಡೋರು ಯಾರು? ನೀವು ಅದೇ ಅವ್ರ ಪರವಾಗಿ ಬರೀತೀರಿ ನೀವು.
ನೀವು ಅಂದರೆ ಮಾಧ್ಯಮದವರು ಕೆಲ ಮಾಧ್ಯಮ ಹೇಗೆ ಚಾಲೆಂಜ್ ಎಲ್ಲ ಮಾಧ್ಯಮ ಆಗಿ ಬರ್ತಾ ಇಲ್ಲ ಈ ಕಡೆ ಹೇಗೆ ಗ್ಯಾರಂಟಿ ಯೋಜನೆ ಎಲ್ಲ ಮಾಡಬೇಕು, ಯಾವ ರೀತಿ ಚಾಲೆಂಜ್ ಆಗಿದೆ ಸರ್ ನಿಮಗೆ ಹಣಕಾಸು? ಚಾಲೆಂಜ್ ಇದೆ, ಮಾಡ್ತೀವಿ. ಚಾಲೆಂಜ್ ಸವಾಲು ಸ್ವೀಕಾರ ಮಾಡ್ತೀವಿ. ಬಟ್ ಏನಾಗಿದೆ, ಕೇಂದ್ರ ಸರ್ಕಾರದವ್ರಿಗೆ ನಷ್ಟ ಆಗಲ್ಲ ಈ ರ್ಯಾಷನಲೈಸೇಷನ್ ಮಾಡೋದ್ರಿಂದ ನಷ್ಟ ಆಗಲ್ಲ, ರಾಜ್ಯಗಳಿಗೆ ನಷ್ಟ. ಈಗ ನಮಗೆ ಸುಮಾರು 15,000 ಕೋಟಿ ನಷ್ಟ ಆಗುತ್ತೆ ವರ್ಷಕ್ಕೆ. ಈಗ ನೋಡಿ ಎಂಥ ಪರಿಸ್ಥಿತಿ, ಇಕ್ಕಟ್ಟಿನ ಪರಿಸ್ಥಿತಿ ಇದೆ ಅಂತಂದರೆ ನಾವು ರ್ಯಾಷನಲೈಸೇಷನ್ ವಿರೋಧ ಮಾಡೋಂಗಿಲ್ಲ, ಸ್ವಾಗತ ಮಾಡಬೇಕು. ನಷ್ಟ ಆಗೋದು ನಮಗೆ. ಇದೆಲ್ಲ ಅವ್ರಿಗೆ ಅರ್ಥ ಆಗ್ತಾ ಇರ್ಲಿಲ್ವ ಅಂತ ಸರ್? ಕೇಂದ್ರಕ್ಕೆ ರಾಜ್ಯದ ಕಷ್ಟಗಳು ಅರ್ಥ ಆಗ್ತಾ ಇರ್ಲಿಲ್ವ? ಅರ್ಥ ಆಗುತ್ತೆ, ಅವ್ರಿಗೆ ಬೇಕಾದ ರಾಜ್ಯಗಳಿಗೆ ಕೊಟ್ಕೋತಾರೆ. ಬೀದರು ಅಲ್ಲ, ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ, ಒಡಿಶಾ, ಉತ್ತರ ಪ್ರದೇಶ ಅಲ್ಲಿ ಕೊಟ್ಕೋತಾರೆ. ಬೇರೆ ಏನಾರು ಆಗಲಿ. ಬಿಜೆಪಿ ಎಂಪಿಗಳು, ಬಿಜೆಪಿ ಮಿನಿಸ್ಟರ್ಸ್ಗಳು ಎಲ್ಲರೂ ಇದ್ದಾರೆ. ಎಂಪಿಗಳು ಅವರ ಜವಾಬ್ದಾರಿ ಏನು ಸರ್? ಯಾಕೆಂದ್ರೆ ರಾಜ್ಯದ ಅವ್ರ ಜವಾಬ್ದಾರಿನೇ ಗೊತ್ತಿಲ್ಲ ಅವ್ರಿಗೆ. ಬರೀ ನರೇಂದ್ರ ಮೋದಿ ಅವರಿಗೆ ಹೊಗಳೋದಷ್ಟೇ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ. ಸರಿ, ಜಾತಿ ಸಮೀಕ್ಷೆ ಪ್ರೋಗ್ರೆಸ್ ನಡೀತಾ ಇದೆ. ಈಗಾಗಲೇ ಇಲ್ಲಿವರೆಗೆ 3 ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ ಸರ್ವೆ ಆಗಿದೆ. ಸೊ 7ನೇ ತಾರೀಕಿನವರೆಗೂ ಮಾಡಿಬಿಡ್ತಾರೆ. ಎಕ್ಸ್ಟೆಂಡ್ ಆಗುತ್ತೆ ಸರ್ ದಿನ 7ನೇ ತಾರೀಕು? ನೋಡೋಣ, ಈಗ 7ನೇ ತಾರೀಕಿನೊಳಗಡೆ ಮುಗಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ಇವತ್ತಿನವರೆಗೆ, ನಿನ್ನೆವರೆಗೆ 3 ಕೋಟಿ ಚಿಲ್ಲರೆ ಆಗಿದೆ. ಸುಮಾರು 80 ಲಕ್ಷ ಮನೆಗಳಿಗಿಂತ ಜಾಸ್ತಿ ಆಗಿದೆ. ಸೊ ಒಟ್ಟು ಇರ್ತಕ್ಕಂಥದ್ದು 1,80,00,000 1,80,00,000 ಮನೆಗಳು. ಮೊದಲೇ 2-3 ದಿನ ನಡೀಲಿಲ್ಲ ಸರಿಯಾಗಿ, ಟೆಕ್ನಿಕಲ್ ಪ್ರಾಬ್ಲಮ್ ಇದಾಗಲಿಲ್ಲ. ಈಗ ಚುರುಕಾಗಿ ನಡೀತಾ ಇದೆ. ಸೊ ನನ್ನ ಪ್ರಕಾರ ಇವತ್ತು 4ನೇ ತಾರೀಕಲ್ಲ, 4, 5, 3 ದಿನದಲ್ಲಿ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಹೇಳ್ತಾರೆ ಮತಾಂತರಕ್ಕೆ ಅನುಕೂಲ ಮಾಡಿಕೊಡೋ ದೃಷ್ಟಿಯಿಂದಾಗಿ ಈ ಗಣತಿಯನ್ನು ಸಿದ್ದರಾಮಯ್ಯವರು ಮಾಡಿಸ್ತಾ ಇದ್ದಾರೆ. ಸೆಂಟ್ರಲ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ. ಯಾರು? ಸೆಂಟ್ರಲ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಕೇಂದ್ರದ ಮಂತ್ರಿ ಅಲ್ವಾ, ಕೇಂದ್ರದ ಕ್ಯಾಬಿನೆಟ್ ಸಚಿವ. ಅವರು ಕೇಂದ್ರ ಸರ್ಕಾರದವರು ಜಾತಿ ಗಣತಿ ಮಾಡ್ತಾರಲ್ಲ, ಯಾತಕ್ಕೋಸ್ಕರ ಮಾಡ್ತಾರೆ? ಅವ್ರ ಉದ್ದೇಶ ಏನು? ಅವರು ಜಾತಿ ಮಾಡ್ತಾರ, ಧರ್ಮ ಮಾಡ್ತಾರ, ಸಮಾಜ ಹೊಡಿತಾರ? ಈಗ ನಾವು ಮಾಡಿದ್ರೆ, ನಾವು ಮಾಡ್ತಾ ಇರೋದು ಜಾತಿ ಗಣತಿ ಅಲ್ಲ, ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಸರ್ವೆ. ಈಗ ನಿಮ್ಮ ಮನೆ ಇರ್ತದೆ ಅಂತ ಇಟ್ಕೊಳ್ಳಪ್ಪ. ನಿಮ್ಮ ಮನೆಯಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಎಷ್ಟು ಜನ ಓದಿದ್ದಾರೆ, ಎಷ್ಟು ಜನ ಕೆಲಸಕ್ಕಿದ್ದಾರೆ, ಎಷ್ಟು ಜನ ಕೆಲಸಕ್ಕೆ ಹೋಗಿದ್ದಾರೆ, ಎಷ್ಟು ಜನ ಅನಕ್ಷರಸ್ಥರಿದ್ದಾರೆ, ಇನ್ನೂ ಬಡತನ ಎಷ್ಟಿದೆ, ಜಮೀನು ಇದೆಯಾ ಇಲ್ವಾ, ನಿರುದ್ಯೋಗಿಗಳಾಗಿದೆಯಾ ಇಲ್ವಾ ಅಂತ ಗೊತ್ತಾಗಬೇಕು ಬೇಡ? ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಗೊತ್ತಾಗಬೇಕು ಬೇಡ? ಇಷ್ಟು ಅರ್ಥ ಆಗಲಿಲ್ಲ ಅಂತಂದರೆ ಜೋಶಿಯವರಿಗೆ ಪಾಪ ಕೇಂದ್ರದ ಮಂತ್ರಿ ಆಗಿದ್ದಾರೆ, ಇಷ್ಟು ಗೊತ್ತಾಗಲ್ಲ ಅಂದರೆ ಹೆಂಗೆ? ಈಗ ಜಾತಿ ಹೊಡೆಯೋದು ಹೆಂಗೆ ನಾವು ಹೇಳಪ್ಪ? ನಿಮ್ಮ ಪ್ರಕಾರ ನಾವು ಹೆಂಗೆ ಜಾತಿ ಹೊಡೆಯೋದು? ಅವ್ರು ಹೇಳೋದು ಬೇಡಪ್ಪ, ನೀ ಹೇಳಯ್ಯ. ಅವ್ರು ಹೇಳಿದ್ರೆ ಹಿಂಗೆ ಈ ತರ ಜಾತಿ ಹೊಡಿತಾ ಇದ್ದಾರೆ, ಅದೆಲ್ಲ ತೆಗೆದಾಕ್ಬಿಟ್ಟಿರಲ್ಲ. ಈಗ ನೀನು ಕನ್ವರ್ಟ್ ಬ್ರಾಹ್ಮಣ ಇದೆಯಾ, ಕನ್ವರ್ಟ್ ಆಗ್ಬಿಡ್ತೀಯ. ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರ್ಕೊಂಡು ನಾನೇನು ಮಾಡಲಿ?
ಸರ್ಕಾರ ಆಪ್ಷನ್ ಕೊಡ ಕೇಳಪ್ಪ ಇಲ್ಲಿ ಸರ್ಕಾರ ಆಪ್ಷನ್ ಕೊಟ್ಟಿರೋದಿಲ್ರಿ, ಇರೋದು ಹಿಂದೆ ಬರೆದಿಸಿದ್ರಲ್ಲ ಅದ್ರ ಮೇಲೆ ಮಾಡಿರೋದು. ಕಾಂತರಾಜ್ ವರದಿ ಇತ್ತಲ್ಲ ಅದ್ರಲ್ಲಿ ಬರೆಸಿದ್ರು ಇವೆಲ್ಲ. ಈಗ ಒಕ್ಕಲಿಗ ಕ್ರಿಶ್ಚಿಯನ್ನು, ಲಿಂಗಾಯತ್ ಕ್ರಿಶ್ಚಿಯನ್ನು, ಕುರುಬ ಕ್ರಿಶ್ಚಿಯನ್ನು, ದಲಿತ ಕ್ರಿಶ್ಚಿಯನ್ನು, ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರ್ಕೊಂಡ್ರೆ ನಾವು ಜವಾಬ್ದಾರ? ಸ್ವಯಂ ಪ್ರೇರಿತರಾಗಿ ಅವರೇ ಹೇಳಿದ್ರು ಆ ಥರ, ಅವರೇ ಹೇಳಿ ಬರ್ಕೊಂಡಿರೋದು. ಈಗ ಅದನ್ನ ನೀವು ಮಾಡಿಫೈ ಮಾಡಿ ಈಗ ನಾವು ತೆಗೆದಾಕಿದ್ದೀವಿ. ನಂಬರ್ 1 ಅದಂದ್ರೆ ನಾನಂದರೆ ಕಮಿಷನ್ ಆಯೋಗ ತೆಗೆದಾಕಿದೆ. ಈಗ ನೀ ಏನು ಹೇಳ್ತೀಯ ಅದನ್ನು ಬರ್ಕೋತೀವಿ ನಾವು. ನೀನು ಒಕ್ಕಲಿಗ ಅಂತ ಹೇಳ್ತೀಯ, ಬ್ರಾಹ್ಮಣ ಅಂತ ಹೇಳ್ತೀಯ, ಕ್ರಿಶ್ಚಿಯನ್ ಅಂತ ಹೇಳ್ತೀಯ, ಲಿಂಗಾಯತ ಅಂತ ಹೇಳ್ತೀಯ, ಬರ್ಕೋತೀವಿ. ನೀ ಹೇಳ್ದದು ಬರ್ಕೋತೀವಿ. ಜಾತಿ ಹೊಡೆಯೋದು ಹೆಂಗೆ? ಹಾಂ ಎಲ್ಲಪ್ಪ ನೀನು ಹೇಳು, ನಿನಗೆ ಅರ್ಥ ಆಯ್ತಾ? ಈಗ ನೀ ಹೇಳ್ದದು ಬರ್ಕೋತೀವಿ. ಜಾತಿ ಹೊಡೆಯೋದು ಹೆಂಗೆ? ಹಾಂ ಸಿ ರಾಜಕೀಯವಾಗಿ ಏನಾದ್ರು ಹೇಳೋದು, ಜನಗಳಿಗೆ ದಾರಿ ತಪ್ಪಿಸೋದಂತ ಕೆಲಸ ಮಾಡೋದು. ಈಗ ನೀನೇ ದಾರಿ ತಪ್ಪಿಬಿಟ್ಟಿದೀಯ. ಹೌದು, ಮತ್ತೆ ಪ್ರಶ್ನೆ ಕೇಳ್ತಾ ಇದೆಯಲ್ಲ. ಹೇಳಿರೋದಂದ್ರೆ ಜಾತಿ ಅನಲೈಸ್ ಮಾಡೋಕ್ಕೆ ಶಕ್ತಿ ಇಲ್ಲ ನಿನಗೆ ಅಲ್ವಾ? ಬೇರೆಯಪ್ಪ, ನಿನಗೆ ಅರ್ಥ ಆಗಿದೆಯಾ? ಓಲಿ ನಾವು ಜಾತಿ ಹೊಡಿತಾ ಇದೀವ? ದಯಮಾಡಿ ಹಂಗೆ ಬರೀರಿ, ಜಾತಿ ಹೊಡಿತಾ ಇಲ್ಲ ಅಂತ ಬರೀ. ರೈತರ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ರೆ ಸಿದ್ದರಾಮಯ್ಯ ಅವರು ಇದ್ರು ಸತ್ತಂಗೆ ಅಂತ ಹೇಳಿ ಮಾತನಾಡ್ತಾರೆ. ಯಾರು? ಅಶೋಕ ಅವ್ರ ಪಾಪ ಏನೂ ಗೊತ್ತಿಲ್ಲ ಅವನಿಗೆ. ಏನೋ RSSನವ್ರು ಹೇಳ್ಕೊಟ್ಟದು ಮಾತಾಡ್ತಾರೆ. ವಿಪಕ್ಷ ನಾಯಕ ಸರ್ ಅವರು ವಿಪಕ್ಷ ನಾಯಕ ಇರ್ಬೋದಪ್ಪ, RSSನವ್ರು ಹೇಳ್ಕೊಟ್ಟದು ಮಾತಾಡೋದು, ಅವರೇ ಹೇಳ್ಕೊಡೋದು ದಿನ. ಪ್ರತಿ ದಿನ ಹಿಂಗೆ ಮಾತಾಡಬೇಕು ಅಂತ ಬರ್ಕೊಡ್ತಾರೆ. ಪೋಸ್ಟ್ಗೆ ಏನ್ ಬೇರೆ ನಂಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಿಯಪ್ಪ. ಅವ್ರು ಹೇಳ್ತಿರೋದು ರೈತರ ಸಮಸ್ಯೆನ ಸಿದ್ದರಾಮಯ್ಯನವರು ಏನು ನೋಡ್ತಾ ಇಲ್ಲ, ರೈತರ ಸಮಸ್ಯೆ ಕಡೆ. ಅವ್ರಿಗೆ ರೈತರ ಸಮಸ್ಯೆಗಳೇ ಗೊತ್ತಿಲ್ಲ ಅವನಿಗೆ. ಅಶೋಕನಿಗೆ ಅವ್ನು ರೈತನ ಅಲ್ಲ, ಅವನು ಕಾರ್ಪೊರೇಟ್ ಬೆಂಗಳೂರು ಸಿಟಿನವನು. ರಾಜಕಾರಣಕ್ಕೋಸ್ಕರ ಆರೋಪ ಮಾಡ್ತಾ ಇದ್ದಾರೆ. ಅದನ್ನ RSSನವ್ರು ಹೇಳ್ಕೊಟ್ಟ ರೀತಿ ಮಾತಾಡ್ತಾ ಇದ್ದಾರೆ. ಗೃಹ ಪ್ರವೇಶ ಇನ್ನ ಡಿಸೆಂಬರ್ ಮಾಡ್ತೀವಿ, ಇನ್ನೂ ಆಗ್ತಾ ಇದೆ, ಸ್ವಲ್ಪ ಇದೆ. ನಾನು ಈಗ ಇಲ್ಲಿ ಮನೆ ಕಂಪ್ಲೀಟ್ ಆದ್ಮೇಲೆ, ಗೃಹ ಪ್ರವೇಶ ಆದ್ಮೇಲೆ ಅಲ್ಲಿಗೆ ಶಿಫ್ಟ್ ಆಗೋದು. ಮತ್ತೆ ಇನ್ನಿಲ್ಲಿಗೆ ಶಿಫ್ಟ್ ಆಗೋದು. ಇದು ಮರುಸ್ವಾಮಿ ಮನೆ, ಇದು ಮರುಸ್ವಾಮಿ ಮನೆ. ಕೇಳಪ್ಪ ಇಲ್ಲಿ, ಇದು ಮರುಸ್ವಾಮಿ ಮನೆ. ನಾನು ನೀವು ಖಾಲಿ ಇಟ್ಟರೆ ಇಲ್ಲೇ ಜನ ನೋಡ್ತೀನಿ. ನೀನು ಹೇಳ್ತಾ ಇದ್ದೀನಿ, ಗೊತ್ತಾ ನಿಂಗೆ? ಓಲಿ ಮರುಸ್ವಾಮಿ ಮನೆ ಅಂತ ಗೊತ್ತಾ ನಿಂಗೆ? ಹೌದು, ನನಗೆ ಊಟ ಹಾಕೋನು ಅವನೇ ಅನ್ನದಾತ. ನನಗೆ ನಾನು ಬಂದರೆ, ನಮ್ಮ ಸ್ನೇಹಿತರು ಬಂದರೆ, ನನ್ನ ಮಗ ಬಂದರೆ ಎಲ್ಲರೂ ಊಟ ಹಾಕೋನು ಅವನೇ. ಈಗ ಹೊಸ ಮನೇಲಿ ನಾವು ಹಿಂಗೆ ಬಿಸ್ತಲ್ಲಿ ನಿಲ್ಲಂಗೆ ಮಾಡಿಸ್ಬೇಡಿ, ನಮಗೆ ಸಪ್ರೇಟ್ ವ್ಯವಸ್ಥೆ ಮಾಡಿ. ಹೊಸ ಮನೇಲಿ ನಾವು ಹಿಂಗೆಲ್ಲ ಹಿಂಗೆ ಬಿಸ್ತಲ್ಲಿ ನಿಲ್ಲಂಗೆ ಮಾಡೋದು ಬೇಡ, ನೀವು ನಿಲ್ಲೋದು ಬೇಡ, ನಾವು ನಿಲ್ಲೋದು ಬೇಡ. ಇಲ್ಲಿ ಹೊಸ ಮನೇಲಿ ನಮಗೊಂದು ಮೀಡಿಯಾದವ್ರಿಗೊಂದು ಸಪ್ರೇಟ್ ವ್ಯವಸ್ಥೆ ಮಾಡಿಸ್ಕೊಡಿ ಅಂತ. ಕೆಳಗಡೆ ಒಂದು ಸೆಲ್ಲರ್ ಮಾಡಿಸಿದ್ದೀನಿ. ನೀವು ಅಲ್ಲಿಗೆ ಬರಲ್ವಲ್ಲ, ನೀವು ಅಲ್ಲಿಗೆ ಬರಲ್ವಲ್ಲ. ಬರ್ತೀನಿ, ನಿಮ್ಗೋಸ್ಕರ ಬರ್ತೀನಿ. ನೀವು ಪರ್ಮನೆಂಟ್ ರಾಜಕಾರಣದಲ್ಲಿ ಇರ್ತೀವಿ, ನಾವು ಪರ್ಮನೆಂಟ್ ನಿಮ್ಮ ಹತ್ರಕ್ಕೆ ಬರಲೇಬೇಕು. ನೀವು ರಾಜಕೀಯ ನಿವೃತ್ತಿ ಆದ್ರೂ ನಿಮ್ಮ ಹತ್ರಕ್ಕೆ ಬರಲೇಬೇಕು. ನಾವು ಹಂಗಾಗಿ ಪರ್ಮನೆಂಟ್ ಮಾಡಿಸ್ಬಿಡಿ. ಮಾಡಿಸ್ತಾ ಇಲ್ಲ, ಹೇಳ್ತಾ ಇರೋದು ಚುನಾವಣಾ ನಿವೃತ್ತಿ ನೆರಳಿರ್ಲಿ ನಮಗೆ ಅಂತ. ಕೆಳಗಡೆ ನೆರಳಿದೆ, ನೀವಲ್ಲಿ ಬರಂಗಾಗ್ಬೇಕು. ಸೆಲ್ಲಾರ್ನಲ್ಲಿ ನೆರಳಿದೆ. ಅಲ್ಲಿಗೆ ಲಿಫ್ಟ್ ಐತೆ, ಲಿಫ್ಟ್ ಇದೆ. ಮೇಲಕ್ಕೆ ಬರ್ಬೋದು, ಕೆಳಕ್ಕೆ ಬರ್ಬೋದು, ಮುಕ್ತವಾಗಿ ಬರ್ಬೋದು. ಮುಕ್ತವಾಗಿ
ಬಹಳ ಜೋರಾಗಿ ಮಾಡ್ತಿದ್ದೀರಾ ಸರ್ ಗೃಹಪ್ರವೇಶ? ಆ? ಗೃಹಪ್ರವೇಶ ಜೋರಾಗಿ ಮಾಡ್ತಿದ್ದೀರಿ ಎಲ್ಲರೂ ಮನೆಯವರಷ್ಟೇ ಪೂಜೆ ಮಾಡೋದು, ಮುಗೀತು. ನಿಮ್ಮನ್ನೆಲ್ಲ ಕರೆಯೋದೇ ಇಲ್ಲ. ಕರಿತೀರೇನೋ ಅನ್ಕೊಂಡಿದ್ವಿ. ನೀವು ಬಂದರೂ ಬೇಡ ಅಂದ್ಬಿಡ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.